ಮದುವೆ ವಯಸ್ಸಾದ್ರೂ ವಧುವರ ಸಿಕ್ತಿಲ್ಲ ಅಂತ ಹಲವರು ಗೋಳಾಡ್ತಾರೆ. ಆದ್ರೆ ಈಕೆ ನೋಡಿ ಮದುವೆಯನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾಳೆ. ಬರೋಬ್ಬರಿ 8 ಮದುವೆ ಆಗಿದ್ದಾಳೆ. ಮದುವೆ ಆಗೋದು, ವಂಚನೆ ಮಾಡೋದು ಇದು ಆಕೆಯ ನಿತ್ಯ ಕಾಯಕ. ಬರೋಬ್ಬರಿ 8 ಮದುವೆಯನ್ನ ಆಗಿದ್ದಾಳೆ ಈ ಮಹಿಳೆ. ಉಡುಪಿಯ 40 ವರ್ಷದ ತಬಸುಮ್ ತಾಜ್ ಮದುವೆ ಆಗಿರುವಂತಹ ಮಹಿಳೆ. ಜೆಡಿಎಸ್ ಕಾರ್ಯಕರ್ತೆ ಅಂತ ಹೇಳಿಕೊಂಡು ಹಲವರನ್ನ ವಂಚಿಸಿದ್ದಾಳೆ. ಕಳೆದ 18 ವರ್ಷದಿಂದ ವಂಚನೆಯನ್ನ ಮಾಡೋದೇ ಈಕೆಯ ಒಂದು ಕಾಯಕ ಅಂತ ಈಗ ತಿಳಿದು ಬರ್ತಾ ಇದೆ. ಲೋನ್ ಕೊಡಿಸೋದಾಗಿ ಹಲವರಿಗೆ ವಂಚಿಸಿದ್ದಾಳೆ. ಹೊಸಪೇಟೆ ಶಹರ ಠಾಣೆಯಲ್ಲಿ ಚೆಕ್ ಬೌನ್ಸ್ ಪ್ರಕರಣವೊಂದು ಸಹ ದಾಖಲಾಯಿತು. ವಿಜಯನಗರ ಜಿಲ್ಲೆಯೊಂದರಲ್ಲೇ 40 ಲಕ್ಷಕ್ಕೂ ಅಧಿಕ ಹಣವನ್ನ ಪಂಗನಾಮ ಹಾಕಿದ್ದಾಳೆ ಈಕೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ವಂಚನೆ ಮಾಡಿದ್ದಾಳೆ ಅಂತ 6ನೇ ಗಂಡನಿಂದ ಗಂಭೀರ ಆರೋಪವೊಂದು ಇದೀಗ ಕೇಳಿ ಬಂದದ್ದು ಕೋರ್ಟ್ ಮೆಟ್ಲು ಕೂಡ ಹತ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ ಇಂದ. ಅಮರೇಶ್, ಮದುವೆ ಹೆಸರಲ್ಲಿ ವಂಚನೆ ಮಾಡ್ತಾ ಇದ್ಲಾ ಅಥವಾ ಮದುವೆನೇ ಬೇರೆ, ವಂಚನೆಯ ಬಿಸ್ನೆಸ್ಸು, ಈ ಹಣಕಾಸಿನ ವ್ಯವಹಾರವೇ ಬೇರೆನಾ? ದಿವ್ಯ ಜ್ಯೋತಿ, ಅಂದ್ರೆ ಈ ತಬ್ಸುಮ್ ಅನ್ನುವಂತಕ್ಕೇನಿದ್ದಾಳೆ ಈಕೆಗೆ ಮದುವೆ ಅಂದ್ರೆ ಬಿಸ್ನೆಸ್ ಜೊತೆಗೆ ಮದುವೆ ಅಂತಕ್ಕಂಥದ್ದು ಕೂಡ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಂಡಿದ್ಲು. ಯಾಕಂದ್ರೆ ಸಾಕಷ್ಟು ಜನರಿಗೆ ಲೋನ್ ಕೊಡಿಸ್ತೀನಿ ಅನ್ನುವಂಥದ್ದು, ಅದ್ರ ಜೊತೆಗೆ ಅಂದ್ರೆ ಯಾರ್ಯಾರ ಹತ್ರ ಹಣ ಇರುತ್ತೆ ಅವರೆಲ್ಲರನ್ನು ಕೂಡ ಅಂದ್ರೆ ಅವರೆಲ್ಲರ ಜೊತೆಗೂ ಕೂಡ ಸಲುಗೆಯಿಂದ ಸಂಬಂಧವನ್ನ ಬೆಳೆಸಿದ್ಲು, ಸಲುಗೆಯಿಂದ ಇರ್ತಿದ್ಲು. ಅದಾದ್ಮೇಲೆ ಅವ್ರಿಗೆ ನಂಬರ್ ಅನ್ನು ಕೊಟ್ಟು ಚಾಟ್ ಮಾಡ್ತಾ ಅವ್ರ ಜೊತೆಗೆ ತೀರಾ ಸಲುಗೆಯಿಂದ ಇರ್ತಿದ್ಲು. ಅದಾದ್ಮೇಲೆ ಅವ್ರನ್ನ ನಂಬಿಸುವ ನಿಟ್ಟಿನಲ್ಲಿ ಅಂದ್ರೆ ಅವ್ರಿಗೆ ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಂಡು ಬಾಂಡ್ ಬರ್ದು ಕೊಡ್ತೀನಿ ಅಂತ ಹೇಳೋದು, ಆಮೇಲೆ ಚೆಕ್ ಬೌನ್ಸ್ ಮಾಡೋದು, ಈ ತರ ಎಲ್ಲ ಸಾಕಷ್ಟು ಕ್ರಿಮಿನಲ್ ಚಟುವಟಿಕೆಗಳನ್ನ ಮಾಡ್ತಾ ಇದ್ಲು. ಇಷ್ಟೆಲ್ಲ ಆದ್ಮೇಲೆ ಯಾರ್ಯಾರು ಅತಿ ಶ್ರೀಮಂತರಿರ್ತಾರೆ ಮತ್ತು ಯಾರ್ಯಾರು ಮದುವೆ ಆಗಿರ್ತಕ್ಕಂಥವ್ರೇನು ಹೆಂಡತಿಯಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿರ್ತಾರೆ ಅಂತವ್ರೆ ಈಕೆ ಟಾರ್ಗೆಟ್ ಆಗಿದ್ರು. ಅಂತವ್ರನ್ನ ಬಲೆಗೆ ಬೀಳಿಸ್ಕೊಂಡು ಮದುವೆ ಆಗೋದು, ಅದಾದ್ಮೇಲೆ 1 ತಿಂಗಳು 2 ತಿಂಗಳು ಅವ್ರ ಜೊತೆಗೆ ಕಾಲ ಕಳೆದ್ಮೇಲೆ ಮತ್ತೆ ಅವರಿಗೆ ಡಿವೋರ್ಸ್ ಕೊಟ್ಟು ಬೇರೆ ಮದುವೆ ಆಗೋದು. ಕೆಲವೊಂದಿಷ್ಟು ಜನರಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ ಮತ್ತು ಕೆಲವೊಂದಿಷ್ಟು ಜನರಿಗೆ ಡಿವೋರ್ಸ್ ಕೊಡದೇ ಇರೋ ನಿಟ್ಟಿನಲ್ಲಿ ಬೇರೆ ಮದುವೆ ಆಗಿರ್ತಕ್ಕಂಥದ್ದು ಕೂಡ ಇದೆ. ಯಾಕಂದ್ರೆ ಸಾಕಷ್ಟು ಜನರು ಮನೆಯಲ್ಲಿ ಹೆಂಡತಿಗೆ ಗೊತ್ತಿರದೇ ಇರೋ ನಿಟ್ಟಿನಲ್ಲಿ ಇವ್ರನ್ನ ಮದುವೆ ಆಗಿರ್ತಾರೆ. ಅದಾದ್ಮೇಲೆ ಅವರು ಕೂಡ ಕೋರ್ಟ್ಗೆ ಹೋಗೋದಿಲ್ಲ, ಬಿಡಪ್ಪ ಹೋಗ್ಲಿ ನಮ್ಮಿಂದ ದೂರ ಹೋದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಆಕೆಯಿಂದ ದೂರ ಆಗಿರುವಂತದ್ದು. ಹೆಚ್ಚು ಕಡಿಮೆ ಈ ಒಂದು ತಬ್ಸುಮ್ ಅಂತಕ್ಕಂಥ ಮಹಿಳೆ ಏನಿದೆಲ್ಲ ಈಕೆ 36ಕ್ಕೂ ಹೆಚ್ಚು ಮದುವೆ ಆಗಿದ್ದಾಳೆ. ಅವರೆಲ್ಲರಿಗೂ ಕೂಡ ವಂಚನೆ ಮಾಡಿದ್ದಾಳೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತದೆ. ಅಧಿಕೃತವಾಗಿ 6 ಮದುವೆ ಆಗಿದ್ದಾರೆ. ಅದ್ರ ಭಾಗವಾಗಿನೇ ಅಂದ್ರೆ ಹೊಸಪೇಟೆಯ ರಾಜ ಹುಸೇನ್ ಅನ್ನುವಂಥವ್ರು ಇದೀಗ ಈಕೆ ಮೇಲೆ ಒಂದು ದೂರನ್ನು ಕೂಡ ಕೊಟ್ಟಿದ್ರೆ, ಅಂದ್ರೆ ದೂರನ್ನು ಕೊಟ್ಟರೆ ಇದೀಗ ಈಕೆಯಿಂದ ನನಗೆ ವಂಚನೆ ಆಗಿದೆ, 40 ಲಕ್ಷ ರೂಪಾಯಿ ನನಗೆ ವಂಚನೆಯನ್ನು ಮಾಡಿದ್ದಾಳೆ ಅನ್ನುವಂತ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ವಿಜಯನಗರ 1ರಲ್ಲಿನ 40 ಲಕ್ಷಕ್ಕೂ ಅಧಿಕ ಹಣವನ್ನ ಪಂಗನಾಮ ಹಾಕಿದ್ದಾಳೆ, ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಳ್ತಾಳೆ. ಅದ್ರ ಜೊತೆಗೆ ಕ್ರಿಮಿನಲ್ ಲಾಯರ್ ಅನ್ನು ಇಟ್ಕೊಂಡು ಯಾರ್ಯಾರು ವಾಪಸ್ ದುಡ್ಡು ಕೇಳ್ತಾರೆ ಅವರೆಲ್ಲರಿಗೂ ಕೂಡ ಅಂದ್ರೆ ಒಂದು ಕೇಸನ್ನ ಹಾಕಿಸ್ತಾಳೆ. ಅದಾದ್ಮೇಲೆ ನನಗೆ ಅತ್ಯಾಚಾರ ಮಾಡ್ಲಿಕ್ಕೆ ಬಂದಿದ್ರು, ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತೇಳಿ ಈ ರೀತಿಯ ಬ್ಲಾಕ್ ಮೇಲ್ ಗಳನ್ನ ಮಾಡ್ತಾ ಅದೆಷ್ಟೋ ಜನರಿಗೆ ತುಮಕೂರು, ಭದ್ರಾವತಿ, ಶಿವಮೊಗ್ಗ, ಮಂಗಳೂರು, ಉಡುಪಿ, ಮಣಿಪಾಲ್ ಸೇರಿದಂತೆ ರಾಜ್ಯದ ಅದೆಷ್ಟೋ ಜಿಲ್ಲೆಗಳಲ್ಲಿ ಈಕೆ ವಂಚನೆ ಪ್ರಕರಣಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ 2022ರಲ್ಲಿನೇ ಅಡಗಲಿ ಭಾಗದಲ್ಲಿ 3 ಕೋಟಿ ಲೋನ್ ಕೊಡಿಸ್ತೀನಿ ಅಂತೇಳಿ ವಂಚನೆ ಮಾಡಿದ್ರು. ಅದ್ರ ಬಗ್ಗೆ ಕೂಡ ದೂರು ದಾಖಲಾಗಿದೆ. ಹೀಗಾಗಿ ಈಕೆ ಜೆಡಿಎಸ್ ನ ಅಂದ್ರೆ ಅಲ್ಪಸಂಖ್ಯಾತರ ಘಟಕದ ಕಾರ್ಯಾಧ್ಯಕ್ಷ ಅಂತ ಹೇಳ್ಕೊಂಡು ಸಾಕಷ್ಟು ಜನರಿಗೆ ವಂಚನೆ ಮಾಡಿರುವಂತದ್ದು ಕೂಡ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.